ನಾವೊಂದು ರೌಡಿಸಮ್ ಮಾಡ್ತಿಲ್ಲ, ನೀವು ಕಾಲ್ ಪಿಕ್ ಮಾಡಲಿಲ್ಲ, ಮೆಸೇಜ್ಗೂ ಏನು ಆನ್ಸರ್ ಮಾಡಲಿಲ್ಲ. ಹಾಗಾಗಿ ನೀವು ಎಲ್ಲಿದ್ದೀರೋ ಅಲ್ಲಿ ಹುಡ್ಕೊಂಬರ್ಬೇಕು. ನೀವು ಎಲ್ಲೂ ಸಿಗಲ್ಲ, ತಲೆ ಮರೆಸ್ಕೊಂಡು ಓಡಾಡ್ತಾವೆ ಏನು. ಅದಕ್ಕೆ ನಾವು ಸೆಟ್ಟಿಗೆ ಹೋಗ್ಬಿಟ್ಟು ಇವಾಗ ನನ್ನ ಹತ್ರ 1 ರೂಪಾಯಿ ಇಲ್ಲ, ನಾವು ಕೊಡ್ತೀವಿ, ಯಾರಿಗೂ ಮೋಸ ಮಾಡಲ್ಲ. ಯಾವಾಗ ಕೊಟ್ಟಿಗೆ ಬರು ನಿಮ್ಗೆ ಯಾರಾದ್ರೂ ದುಡ್ಡು ಕೊಡ್ಬೇಕಾಗಿದ್ರೆ ನೀವು ಕೇಳಿ ಸಾಕಾದ್ಮೇಲೆ ಓದಿದ್ದೀರೋ ಏನು ಮಾಡ್ತೀರಾ ಹೇಳ್ತೀವಿ. ಏನ್ ಮಾಡ್ಬೇಕು ಇಂತ ಈಗ ಪೊಲೀಸರು ಕಳ್ಳನ್ ಕರ್ಕೊಂಡ್ ಬರ್ತಾರೆ, ಅಪ್ಪ ಕಳ್ತನ ಮಾಡ್ಬೇಡ ಅಂತಾರೆ. ಅವ್ನು ಮತ್ತೆ ಕಳ್ತನ ಮಾಡ್ತಿದ್ರೆ ಬುಟ್ ಕಾಲಲ್ಲೇ ಹೋಗಿರೋದು ಅಲ್ವಾ, ಹಂಗೆ ಅವ್ನು ಓದಿಲೇಬೇಕು. ಕರಿ ಕನ್ನಡಕ ಹಾಕೊಂಡಿರೋ ಒಂದು ಬಿಳಿ ಲೇಡಿ ಬಾಯಿಗೆ ಬಂದಂಗೆ ಬೈಕೊಂಡು ನಾಗರಬಾವಿ ತುಂಬ ಓಡಾಡ್ತಿತ್ತು. ಅದೇನೇನೋ ಗಾಸೊನ್ನೇಟು ಒಬ್ಬೊಬ್ಬನು ಹುಟ್ಟಿಲ್ಲ, ಚಪ್ಪಲಿ ತಗೊಂಡು ನೋಡ್ಬಿಡ್ತೀನಿ ಅನ್ಕೊಂಡು ಅಲಿತಾ ಇತ್ತು. ನೋಡಿದ್ರಲ್ಲ, ಈ ವ್ಯಕ್ತಿ ಹೆಸರು ಮಂಜು ಬಾಣ್ಗೇರಿ ಅಂತ. ಅಣ್ಣ ನ್ಯಾಷನಲ್ ಟಿವಿಗೆ ಹೆಡ್ಡು, ಆದರೆ ಟಿವಿಲಿ ಕೂತ್ಕೊಂಡು ಮಾತಾಡ್ತಾ ಇರೋದು ಮಾತ್ರ ಬಿಗ್ ಬಾಸ್ ಹಂಸ ಬಗ್ಗೆ. ಪ್ರೊಡ್ಯೂಸರ್ಗೆ ಕಷ್ಟ ಬಂದಾಗ ಆ್ಯಕ್ಟ್ರಸ್ ಆದವರು ಅದನ್ನು ಅರ್ಥ ಮಾಡ್ಕೋಬೇಕು, ಅದಕ್ಕೆ ಅಡ್ಜಸ್ಟ್ ಆಗಬೇಕು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಹಂಸ ಬಜಾರಿ ರೌಡಿಸಮ್ ಮಾಡ್ತಾ ಇದ್ದಾಳೆ, ಪ್ರೊಡ್ಯೂಸರ್ಗೆ ಬೀದಿ ಪಾಲು ಮಾಡ್ತಾ ಇರೋದೇ ಈ ಹಂಸ. ಇವಳೊಂದು ಹೆಣ್ಣ ಅಂತೆಲ್ಲ ಮಾತಾಡ್ತಾ ಇದ್ದಾನಣ್ಣ. ಫಿಲಮ್ ಇಂಡಸ್ಟ್ರಿಲಿ ಕೆಲಸ ಮಾಡೋರಿಗೆ ಪ್ರೊಡ್ಯೂಸರ್ಗಳೇ ದೇವರು, ಆದರೆ ಆ ದೇವರೇ ಮೋಸ ಮಾಡೋದು ಕೊಟ್ಟರೆ ಏನು ಮಾಡೋಕ್ಕಾಗುತ್ತೆ? ನಾವೆಲ್ಲ ಎಲ್ಲಿಗೆ ಹೋಗಬೇಕು ಅಂತ ಆ್ಯಕ್ಟ್ರಸ್ಗಳು ಕೇಳ್ತಾ ಇರೋದು. ಇಂಥ ಪ್ರೊಡ್ಯೂಸರ್ಗಳನ್ನ ಫಿಲಮ್ ಚೇಂಬರ್ ಅವರು ಆಚೆ ಹಾಕಬೇಕೇ ಹೊರತು ಇಂಥ ಪ್ರೊಡ್ಯೂಸರ್ಗಳನ್ನ ಫಿಲಮ್ ಚೇಂಬರಲ್ಲಿ ಇಟ್ಕೋಬಾರ್ದು, ಅವ್ರಿಗೆಲ್ಲ ಸಪೋರ್ಟ್ ಮಾಡಬಾರ್ದು ಅಂತ ಹಂಸ ಅವರು ಹೇಳ್ತಾ ಇರೋದು. ನನಗೆ ಪೇಮೆಂಟ್ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಈ ನನ್ನ ಮಗನ್ನ ಮಾತ್ರ ಮತ್ತೆ ಧಾರಾವಾಹಿ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹಂಸಕ್ಕ ಹೇಳ್ತಾ ಇರೋದು. ಜೀವನ ಮಾಡೋಕ್ಕೆ ದುಡ್ಡು ಎಲ್ರಿಗೂ ಬೇಕೇ ಬೇಕು, ಆದರೆ ಮಾಡಿರೋ ಕೆಲಸಕ್ಕೆ ಪೇಮೆಂಟ್ ಬಂದಿಲ್ಲ ಅಂದರೆ ಯಾರೇ ಆದರೂ ಬೀದಿಗೆ ಹಿಡಿಯೋದು. ಇಷ್ಟೇ ಯಾಕೆ, ಇಷ್ಟೆಲ್ಲ ಮಾತಾಡ್ತಾ ಇರೋ ಮಂಜು ಬಾಣ್ಗೇರನ್ನ ಕೂಡ ಇವ್ರಿಗೇನಾದರೂ ಪೇಮೆಂಟ್ ಕೊಟ್ಟಿಲ್ಲ ಅಂದಿದ್ದರೆ ಇವರು ಕೂಡ ಇದೇ ಕೆಲಸನೇ ಮಾಡ್ತಾ ಇದ್ರು. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಮಂಗಳೂರು ಬಂಚ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಇದನ್ನು ಮೊದಲಿಂದ ಕರೆಕ್ಟಾಗಿ ನೋಡೋದಾದರೆ ಇವರು ಹಂಸ ಅಂತ 15 ವರ್ಷದಿಂದ ಇಂಡಸ್ಟ್ರಿಲಿದ್ದಾರಂತೆ. ಆದರೆ ಎಲ್ರಿಗೂ ಗೊತ್ತಾಗಿದ್ದು, ಜನಮನಕ್ಕೆ ಪರಿಚಯ ಆಗಿದ್ದು ಬಿಗ್ ಬಾಸಿಂದ ಆಚೆ ಬಂದ ಮೇಲೆ. ಇನ್ನು ಬಿಗ್ ಬಾಸ್ ಮುಗಿದ ಮೇಲೆ ಅಕ್ಕ ಒಂದು ಕನ್ನಡ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಇವಾಗ ಅಲ್ಲಿ ಪ್ರೊಡ್ಯೂಸರ್ಸು ಕರೆಕ್ಟಾಗಿ ಪೇಮೆಂಟ್ ಕೊಡ್ತಿಲ್ಲ, ಪೇಮೆಂಟ್ ಕೊಡಿ ಅಂತ ಫೋನು ಮೆಸೇಜು ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಪ್ರೊಡ್ಯೂಸರ್ ಹೋಟೆಲ್ ಹತ್ರನೇ ಹೋಗಿ ಪೇಮೆಂಟ್ ಕೇಳಿದ್ದಾರೆ. ಮಾಡಿರೋ ಕೆಲಸಕ್ಕೆ ಪೇಮೆಂಟ್ ಕೇಳೋದೇ ತಪ್ಪ? ಅಷ್ಟಕ್ಕೂ ರೆಸ್ಪಾನ್ಸ್ ಮಾಡದೇ ಇರೋದು ಪ್ರೊಡ್ಯೂಸರ್ಗಳು ತಪ್ಪಲ್ವೇ? ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿದಿದ್ರೆ ಅಥವಾ ಇಂಥ ಡೇಟು ಕೊಡ್ತೀನಿ, ಈ ಟೈಮಲ್ಲಿ ಪೇಮೆಂಟ್ನ ಮಾಡ್ತೀನಿ ಅಂತ ಹೇಳಿದ್ದೇ ಆಗಿದ್ದರೆ ಹಂಸಕ್ಕ ಯಾಕೆ ಹೋಟೆಲ್ ಮುಂದೆ ಹೋಗಿ ಗಲಾಟೆ ಮಾಡ್ತಿದ್ರು? ಒಂದು ವಿಡಿಯೋ ಕ್ಲಿಪ್ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ನಾವೊಂದು ರೌಡಿಸಮ್ ಮಾಡ್ತಿಲ್ಲ, ನೀವು ಕಾಲ್ ಪಿಕ್ ಮಾಡಲಿಲ್ಲ, ಮೆಸೇಜ್ಗೂ ಏನು ಆನ್ಸರ್ ಮಾಡಲಿಲ್ಲ. ಹಾಗಾಗಿ ನೀವು ಎಲ್ಲಿದ್ದೀರೋ ಅಲ್ಲಿ ಹುಡ್ಕೊಂಬರ್ಬೇಕಾಯ್ತು ಹೊರತು ಅದು ದಟ್ ಇಸ್ ನಾಟ್ ರೌಡಿಸಮ್. ಯಾಕಂದ್ರೆ ನಮಗೂ ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ನಮಗೂ ಕಮಿಟ್ಮೆಂಟ್ಗಳು ಫುಲ್ಫಿಲ್ ಆಗಬೇಕು ಅಂದ್ರೆ ವಿ ಹ್ಯಾವ್ ಟು ಕಮ್ ಅಲ್ವಾ ಅಂತ. ನೋಡಿದ್ರಲ್ಲ, ಇವರು ಮೆಸೇಜ್ ಮಾಡಿದಾಗ ಕಾಲ್ ಮಾಡಿದಾಗ ರೆಸ್ಪಾನ್ಸ್ ಮಾಡಿದಿದ್ರೆ ಇಷ್ಟೆಲ್ಲ ಅವಾಂತರಗಳು ಆಗ್ತಾನೆ ಇರಲಿಲ್ಲ. ಹೋಟೆಲ್ ಮುಂದೆ ಎಲ್ಲ ಬಂದು ಗಲಾಟೆ ಅಂತೂ ಮಾಡ್ತಾನೆ ಇರಲಿಲ್ಲ. ಇನ್ನು ನ್ಯೂಸಲ್ಲಿ ಕೂತ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ತಿರೋ ಮಂಜಣ್ಣ ಮಾತ್ರ ಅಕ್ಕ ಹಂಸನ್ ಬಗ್ಗೆ ತುಂಬಾನೇ ಮಾತಾಡಿದ್ದಾರೆ. ಅದ್ರದ್ದು ಒಂದು ವಿಡಿಯೋ ಕ್ಲಿಪ್ ಇದೆ, ನೋಡ್ಕೊಂಡು ಬನ್ನಿ. ಕರಿ ಕನ್ನಡಕ ಹಾಕೊಂಡಿರೋ ಒಂದು ಬಿಳಿ ಲೇಡಿ ಬಾಯಿಗೆ ಬಂದಂಗೆ ಬೈಕೊಂಡು ನಾಗರಬಾವಿ ತುಂಬ ಓಡಾಡ್ತಿತ್ತು. ಅದೇನೇನೋ ಗಾಸೊನ್ನೇಟು ಒಬ್ಬೊಬ್ಬನು ಹುಟ್ಟಿಲ್ಲ, ಚಪ್ಪಲಿ ತಗೊಂಡು ನೋಡ್ಬಿಡ್ತೀನಿ ಅನ್ಕೊಂಡು ಅಲಿತಾ ಇತ್ತು. ಇದ್ಯಾರಪ್ಪ ಒಳ್ಳೆ ಲೇಡಿ ರೌಡಿ ತರ ಓಡಾಡ್ತಿದ್ಯಲ್ಲ ಅಂತ ನೋಡಿದ್ರೆ ನಮ್ಮ ಬೆಣ್ಣೆ ಶಾಂತಕ್ಕ. ನೋಡಿದ್ರಲ್ಲ, ಹಂಸ ಮಾಡ್ತಾ ಇರೋದು ರೌಡಿಸಮ್ ಅಂತೆ. ಹಾಗಾದರೆ ಮಾಡಿರೋ ಕೆಲಸಕ್ಕೆ ಪೇಮೆಂಟ್ ಬಂದಿಲ್ಲ ಅಂದರೆ ಎಷ್ಟು ದಿನ ಅಂತ ಕಾಯೋದು ಗುರುವೆ? ಲಾಸ್ಟು 4-5 ತಿಂಗಳಿಂದ ಪೇಮೆಂಟ್ ಮಾಡಿಲ್ಲ ಅಂದರೆ ಕಲಾವಿದ್ರ ಮನೆ ನಡೆಯೋದಾದರೂ ಹೇಗೆ? ಅವ್ರ ಜೀವನ ಕಷ್ಟ ಆಗೋದಿಲ್ವೇ? ನೀವೇನೋ ಜೀವನ ನಡೆಸೋದಕ್ಕೆ ಅಂತ ಹೋಟೆಲ್ ಇಟ್ಕೊಂಡಿದ್ದೀರಾ, ಆದರೆ ಕಲಾವಿದರು ನಂಬಿರೋದೇ ನೀವು ಕೊಡೋವಂಥ ಪೇಮೆಂಟ್ನ. ನೀವು ಪೇಮೆಂಟ್ ಕೊಡೋದ್ರಲ್ಲೇ ಮೋಸ ಮಾಡ್ತೀರಾ ಅಂದರೆ ಕಲಾವಿದರು ಈ ಥರ ಹೋಟೆಲ್ ಮುಂದೆ ಬಂದು ಪೇಮೆಂಟ್ನ ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಅದರಲ್ಲೂ ಈ ಮೀಡಿಯಾ ಮಹಾಸೂರ ಮಂಜಣ್ಣ ಹೇಳ್ತಾ ಇರೋದು, ಪ್ರೊಡ್ಯೂಸರ್ಗಳಿಗೆ ಕಷ್ಟ ಅಂದಾಗ ಅದನ್ನು ಕಲಾವಿದರಾದವರು ಅರ್ಥ ಮಾಡ್ಕೋಬೇಕಂತೆ. ನೀವು ಹೇಳ್ತಿರೋ ಹಾಗೆ ಆ್ಯಕ್ಟ್ರಸ್ಸು ಎಷ್ಟು ದಿನ ಅಂತ ಅಡ್ಜಸ್ಟ್ ಆಗಬೇಕು? 4-5 ತಿಂಗಳಿಂದ ಪೇಮೆಂಟ್ ಆಗಿಲ್ಲ, ಅದು ಕೂಡ ಲಾಸ್ಟು 6 ಮಂತ್ಸು ಕೆಲಸ ಮಾಡಿರೋದು, ಒಂದೇ 1 ರೂಪಾಯಿ ಪೇಮೆಂಟ್ ಬಂದಿಲ್ಲ ಅಂದರೆ ಹೊಟ್ಟೆಗೇನು ಮಣ್ಣು ತಿನ್ನಬೇಕಾ? ಇದಕ್ಕೆಲ್ಲ ಉತ್ತರ ಸಿಗೋ ಥರ ಒಂದು ವಿಡಿಯೋ ಕ್ಲಿಪ್ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ಕಿತ್ಬಿಟ್ಟು ಹೊಸ ಪ್ರೊಡಕ್ಷನ್ ಹೌಸ್ನ ತಂದಿದ್ದಾರೆ. ದ ರೀಸನ್ ಈಸ್ ಅನ್ನೋನ್ ಫಾರ್ ಮಿ. ಯಾರೂ ಡಿಸ್ಕ್ಲೋಸ್ ಮಾಡಿಲ್ಲ ಆ ರೀಸನ್ನ, ಏನಕ್ಕೆ ಇವ್ರದನ್ನ ಚೇಂಜ್ ಮಾಡಿದ್ರು ಪ್ರೊಡಕ್ಷನ್ ಹೌಸ್ ಅಂತ. ನಮ್ಗೆ ಅವಾಗೂ ಬೇಜಾರಾಗಿತ್ತು, ಯಾಕೆ ಚೇಂಜ್ ಮಾಡಿದ್ರು ಅಂತ. ನನಗೆ ಲಾಸ್ಟ್ ಪೇಮೆಂಟ್ ಆಗಿರೋದು ಜನವರಿ 25th, ಅಂದರೆ ನನಗೆ ನವೆಂಬರ್ದು ಮಂತ್ದೇನು ಪೇಮೆಂಟ್ ಇದೆ ಅದು ಜನವರಿ 25th ಆಗಿದೆ. ಅದಾದ್ಮೇಲಿಂದ ಇವರು ಫೆಬ್ರವರಿ 25th ನೆಕ್ಸ್ಟ್ ಸೈಕಲ್ ಇತ್ತಲ್ಲ, ದೇ ವರ್ ಸಪೋಸ್ ಟು ಪೇ ಮಿ ಡಿಸೆಂಬರ್ ಮಂತ್ದು ಪೇಮೆಂಟು. ಆದರೆ ಅವಾಗ ಅವರಿಗೆ ಮ್ಯಾರೇಜ್ ಸೀಕ್ವೆನ್ಸ್ ನಡೀತು, ನಮ್ಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಯಿತು, ನಮಗೆ ಕೊಡೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು 15 days ಎಕ್ಸ್ಟೆಂಡ್ ಮಾಡ್ಕೊಂಡ್ರು. ದಟ್ ಇಸ್ ಮಾರ್ಚ್ 10th ಪೇ ಮಾಡ್ತೀನಿ ಅಂತ ಒಪ್ಕೊಂಡ್ರು. ನಾವು ಎಲ್ಲ ಸ್ವಲ್ಪ ಕಷ್ಟ ಇತ್ತು, ನಮಗೂ ಕಮಿಟ್ಮೆಂಟ್ಸ್ ಎಲ್ಲ ಇಟ್ ಇಸ್ ಹ್ಯಾಂಗಿಂಗ್ ಆನ್ ಅವರ್ ನೆಕ್ಸ್ ಅಂದ್ರೂ ನಾವು ಅರ್ಥ ಮಾಡ್ಕೊಂಡು ಅವರ್ ಪ್ರೊಡಕ್ಷನ್ ಹೌಸ್
ನೋಡಿದ್ರಲ್ಲ, ಲಾಸ್ಟ್ ಪೇಮೆಂಟ್ ಆಗಿದ್ದು ಜನವರಿಲಂತೆ, ಅದು ನವೆಂಬರ್ ಮಂತ್ ಪೇಮೆಂಟ್ ಅಂತೆ ಗುರುವೇ. ಹಾಗಾದರೆ ಕೊಡ್ತಾ ಇರೋದೇ ಕೆಲಸ ಮಾಡಿ 2 ತಿಂಗಳಾದಮೇಲೆ 2 ತಿಂಗಳ ಪೇಮೆಂಟ್ನ ಹೋಲ್ಡ್ ಮಾಡಿಕೊಂಡು ಪೇಮೆಂಟ್ ಮಾಡ್ತಿರೋ ನೀವುಗಳೇ, ನಾ 5-6 ತಿಂಗಳಿಂದ ಪೇಮೆಂಟ್ ಮಾಡಿಲ್ಲ ಅಂದರೆ ಫ್ರಮ್ ಡಿಸೆಂಬರಿಂದ ಇಲ್ಲಿವರೆಗೂ ಕೂಡ ನಿಮ್ಮದು ಪೇಮೆಂಟ್ ಆಗೇ ಇಲ್ಲ ಅಂತಂದಾಗ ಕಲಾವಿದರ ಜೀವನ ನಡೆಯೋದಾದರೂ ಹೇಗೆ? ಅವರು ಜೀವನನೂ ಕೂಡ ಕಷ್ಟ ಆಗೋದಿಲ್ವೇ? ಇಂಥ ಪ್ರೊಡ್ಯೂಸರ್ಸ್ನ ವಹಿಸ್ಕೊಂಡು ಮಾತಾಡ್ತಾ ಇರೋ ನ್ಯಾಷನಲ್ TV ಚಾನಲ್ಗೆ ಅದು ಯಾವಾಗ ಬುದ್ಧಿ ಬರುತ್ತೆ ಗುರುವೇ? ನಾ ಕಾಣೆ ಹಂಸಕ್ಕ ಹೇಳ್ತಾ ಇರೋದು, ನನಗೆ ದುಡ್ಡು ಬಂದಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಈ ಥರ ಪ್ರೊಡ್ಯೂಸರ್ಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಅಕ್ಕ ಹೇಳ್ತಾ ಇರೋದು. ಒಂದು ವಿಡಿಯೋ ಕ್ಲಿಪ್ ಇದೆ, ನೋಡ್ಕೊಂಡು ಬನ್ನಿ. ಪ್ರೊಡಕ್ಷನ್ ಹೌಸ್, ಮೋಸ್ಟ್ ಆಫ್ ದ ಪ್ರೊಡಕ್ಷನ್ ಹೌಸ್ ಯಾವ ಫೆಸಿಲಿಟಿ ಕೊಡಲ್ಲ. ಕೇಳಿದ್ರೆ ಇದೇ ನಾವು ಕೊಡೋದು, ಊಟ ತಿನ್ನಂಗಿದೆ ತಿನ್ನಿ, ಬೇಕಾದ್ರೆ ನಿಮ್ಮ ಮನೆಯಿಂದ ತೊಗೊಂಡು ಬಂತೀನಿ ಅಂತಾರೆ. ಎಲ್ಲ ಮೋಸ್ಟ್ ಆಫ್ ದ ಆರ್ಟಿಸ್ಟ್ ನಾವು ವಾಟರ್ ಬಾಟ್ಲಿಂದ ನಾನು ಪ್ರೂಫ್ ಕೊಡ್ತೀನಿ, ನೀರು ತೊಗೊಂಡೋಗ್ತೀನಿ. ಒಂದು ವಾಶ್ರೂಮ್ ಕರೆಕ್ಟಾಗಿ ಕೊಡಲ್ಲ ಗೊತ್ತಾ ನಮಗೆ? ಒಂದು ವಾಶ್ರೂಮ್ ನಮಗೆ ಕರೆಕ್ಟಾಗಿ ಕೊಡಲ್ಲ. ಇಲ್ಲ ಅಂದ್ರೆ ನಮ್ಮ ಹೆಲ್ತ್ ಇಶ್ಯೂಸ್ ಆದರೂ ಇಲ್ಲಿ ಬಂದು ನಾವು ಕೆಲಸ ಮಾಡ್ಕೊಡ್ಬೇಕು, ಒಂದು ವಾಶ್ರೂಮ್ ಕರೆಕ್ಟಾಗಿ ಕೊಡೋದಿಲ್ಲ. ಇಲ್ಲ ರೀಸೆಂಟಾಗಿ ಎಲ್ಲ ಆರ್ಟಿಸ್ಟು ವಾಶ್ರೂಮ್ ಇಲ್ದಿರಾ ಹೇಳ್ಬಾರ್ದು, ಬೈಲ್ ಕಡೆ ಹೋಗ್ಬಿಟ್ಟು ವಾಶ್ರೂಮ್ ಯೂಸ್ ಮಾಡ್ಕೊಂಡು ಬಂದಿದ್ದೀವಿ ಹೆಣ್ಮಕ್ಳು. ನೋಡಿದ್ರಲ್ಲ, ಪ್ರೊಡ್ಯೂಸರು ಸೀರಿಯಲ್ ಮಾಡೋಕ್ಕೂ ಮುಂಚೆ ಕರೆಕ್ಟಾಗಿ ಎಲ್ಲನೂ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು. ಆದರೆ ಇಲ್ಲಿ ಹೆಣ್ಮಕ್ಳಿಗೆ ಕರೆಕ್ಟಾಗಿ ಶೌಚಾಲಯನೂ ಕೊಡದೆ ಅದನ್ನು ಅಡ್ಜಸ್ಟ್ ಆಗಿದ್ದಾರೆ ಅಂದರೆ ನೀವೇ ಹೇಳಿ. ಹೆಣ್ಣು ಬಗ್ಗೆ ಮಾತಾಡುವಾಗ ದೊಡ್ಡದಾಗಿ ಸ್ಪೀಚ್ ಮಾಡಿಕೊಂಡು ಎಷ್ಟೋ ಜನ ಇದ್ರ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾರೆ. ಆದರೆ ಇವಾಗ ಹೆಣ್ಮಕ್ಳು ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಪೇಮೆಂಟ್ಗಳಾಗಿಲ್ಲ ಅಂದಾಗ ಇದ್ರ ಬಗ್ಗೆ ಉಲ್ಟಾ ಮಾತಾಡ್ತಾ ಇದ್ದಾರೆ. ಪ್ರೊಡ್ಯೂಸರು ಕಷ್ಟದಲ್ಲಿ ಸೀರಿಯಲ್ನ ಶೂಟ್ ಮಾಡ್ತಾ ಇರೋದು ಅಂತಂದಾಗ ಅದಕ್ಕೆಲ್ಲ ಅವರೇ ಅಡ್ಜಸ್ಟ್ ಆಗಿ ಕೆಲಸ ಮಾಡಿದ್ದಾರೆ ಅಂದಮೇಲೆ ಅವ್ರ ಪೇಮೆಂಟ್ನ ಕೊಡಬೇಕಾಗಿರೋದು ಪ್ರೊಡ್ಯೂಸರ್ ಕೆಲಸ ಅಲ್ವೇ? ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಅಡ್ಜಸ್ಟ್ ಆದಮೇಲೂ ಪೇಮೆಂಟ್ ಬಂದಿಲ್ಲ ಅಂದರೆ ಯಾವುದೇ ಕೆಲಸಗಾರರಿಗೂ ಕೂಡ ಹೊಟ್ಟೆ ಉರಿಯೋದಂತೂ ಗ್ಯಾರಂಟಿ. ಅದೇ ರೀತಿ ಇವ್ರಿಗೂ ಹೊಟ್ಟೆ ಉರಿದಿದೆ, ಕೇಳಿದ್ದಾರೆ, ರೆಸ್ಪಾನ್ಸ್ ಮಾಡಿಲ್ಲ, ಹೋಟೆಲ್ ಹತ್ರ ಹೋಗಿ ಗಲಾಟೆ ಮಾಡಿದ್ದಾರೆ. 15 ವರ್ಷದಿಂದ ಇಂಡಸ್ಟ್ರಿಲಿರೋ ಹಂಸಕ್ಕಂಗೆ ಈ ಥರ ಆಗಿದೆ ಅಂತಂದರೆ, ಈ ಥರ ಅನ್ಯಾಯಗಳಾಗ್ತಾ ಇದೆ ಅಂದರೆ ಇನ್ನು ಹೊಸ್ದಾಗಿ ಬಂದಿರೋ ಕಲಾವಿದರಿಗೆ, ಅಮಾಯಕರಿಗೆ ಎಷ್ಟೆಲ್ಲ ಅನ್ಯಾಯ ಆಗಿರಬೇಡ? ಅವ್ರಿಗೆಲ್ಲ ನ್ಯಾಯ ಸಿಗ್ತಿದೆ ಅನ್ನೋದ್ರಲ್ಲಿ ಯಾವ ಗ್ಯಾರಂಟಿ? ಇದಕ್ಕೆಲ್ಲ ಸರಿಯಾಗಿ ಶೂಟ್ ಆಗೋ ಥರ ಒಂದು ವಿಡಿಯೋ ಕ್ಲಿಪ್ ಇದೆ, ನೋಡ್ಕೊಂಡು ಬನ್ನಿ. ನಂದು ಹೇಳಬೇಕು ಅಂದ್ರೆ ನನಗೆ ಡಿಸೆಂಬರ್ ದಿನ 2 days ಡಿಫ್ರೆನ್ಷಿಯಲ್ ಅಮೌಂಟ್ ಬರಬೇಕು. ಸೊ ನನಗೆ ಡಿಸೆಂಬರ್ದು ಕಂಪ್ಲೀಟ್ ಆಗಿ ಪೇಮೆಂಟ್ ಆಗಿಲ್ಲ, ಪಾರ್ಷಿಯಲ್ ಪೇಮೆಂಟ್ ಆಗಿದೆ ಅಂತಾನೆ ನಾನು ಹೇಳ್ತೀನಿ. ಸೊ ನಾನು 12 days ವರ್ಕ್ ಮಾಡಿದ್ದೀನಿ, ನನಗೆ 10 days ಪೇಮೆಂಟ್ ಆಗಿದೆ. 2 days ನಾನು ಫಾಲೋ ಅಪ್ ಮಾಡ್ತಾನೆ ಇದ್ದೀನಿ, ಯಾರು ರೆಸ್ಪಾಂಡ್ ಮಾಡ್ತಿಲ್ಲ. ಆಡಿಟರ್ ಆಫೀಸಿಂದನೂ ಯಾರು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ, ಇಲ್ಲಿನೂ ಮ್ಯಾನೇಜರಿಗೆ ಕೇಳಿದ್ರೆ ಯಾರು ಫೋನ್ ತೆಗಿತಿಲ್ಲ ಅಂತಾರೆ. ಈ ತರ ಫೋನ್ ತೆಗಿತಿಲ್ಲ, ಕಾಂಟ್ಯಾಕ್ಟಿಗೆ ಸಿಗ್ತಿಲ್ಲ ಅಂದ್ರೆ ಅವರ್ ಲಾಸ್ಟ್ ಆಪ್ಷನ್ ಇಸ್ ಫೇಸ್ ಟು ಫೇಸ್ ಮಾತಾಡೋದು ಅಂತ. ನಾವು ಅವ್ರು ಎಲ್ಲಿ ಸಿಗ್ತಾರೆ ಅಂತ ಗೊತ್ತಾಯ್ತು. ಇನ್ನೊಂದು ನಡೀತಿದೆ, ಅವ್ರ ಪ್ಯಾರಲಲ್ ಆಗಿ ಅದೇ ಚಾನಲ್ಗೆ ಇನ್ನೊಂದು ಸೀರಿಯಲ್ ನಡೀತಿದೆ, ಅಲ್ಲಿ ಅವ್ರು ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ವಿ ವೆಂಟ್ ದೇರ್ ಅಂಡ್ ಪೊಲೈಟ್ ಆಗಿ ಕೇಳಿದೀವಿ. ಸ್ಟಾರ್ಟಿಂಗ್ 3/4 ಗಂಟೆ ಅವ್ರ ಹತ್ರ ಪೊಲೈಟ್ ಆಗೇನೆ, ಯಾಕೆ ಹಿಂಗ್ ಮಾಡ್ತಿದ್ದಾರೆ ಸರ್, 4 ತಿಂಗಳಿಂದ ನಮಗೆ ಕಷ್ಟ ಆಗ್ತಿದೆ, ಕಮಿಟ್ಮೆಂಟ್ಸ್ ಇದೆ, ಯಾವಾಗ ಕೊಡ್ತೀರಾ? ಆಪ್ಷನ್ ಕೊಟ್ವಿ, ನಮಗೆ ದುಡ್ಡಾದ್ರೂ ಕೊಡಿ. ಅವ್ರಂದ್ರು ನಮ್ಮ ಹತ್ರ 10 ರೂಪಾಯಿ ಇಲ್ಲ ಇವಾಗ. ನೋಡಿದ್ರಲ್ಲ, ಲಿಟ್ರಲಿ ಆ ಒಕ್ಕ ಅತ್ತೆ ಬಿಡ್ತಿದ್ರು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವ್ರು ಹೋಲ್ಡ್ ಮಾಡಿರೋ ಪೇಮೆಂಟಿಂದ ಇವ್ರಿಗೆಲ್ಲ ಎಷ್ಟು ಕಷ್ಟ ಆಗಿದೆ ಅಂತ. ಇವ್ರ ಮನೆಗಳು ನಡೆಸೋದ್ರ ಬಗ್ಗೆ ಈ ಪ್ರೊಡ್ಯೂಸರ್ಗಳಿಗೆ ಏನಾದರೂ ಗೊತ್ತಿದೆಯಾ? ಅವ್ರು ಪಡೋ ಕಷ್ಟದ ಬಗ್ಗೆ ಆದರೂ ಈ ಪ್ರೊಡ್ಯೂಸರ್ಗಳಿಗೆ ಗೊತ್ತಿದೆಯಾ? ಅದರಲ್ಲೂ ಪ್ರೊಡ್ಯೂಸರ್ ಹೇಳಿರೋದು ಏನು ಅಂದರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದಿರೋ ಆ್ಯಕ್ಟ್ರಸ್ನ ಬಿಟ್ಟು ಉಳಿದಿರೋ ಎಲ್ರಿಗೂ ಪೇಮೆಂಟ್ ಮಾಡಿದಾರಂತೆ. ಅದು ಯಾವ ಸೀಮೆ ನ್ಯಾಯ ಗುರುವೇ? ನೀವು ಕರೆಕ್ಟಾಗಿ ಪೇಮೆಂಟ್ ಮಾಡಿದ್ದೇ ಆಗಿದ್ರೆ ಅವ್ರು ಯಾಕೆ ಪೊಲೀಸ್ ಕಂಪ್ಲೇಂಟ್ ಅಂತ ಮಾತಾಡ್ತಾ ಇದ್ರು? ಪೊಲೀಸ್ ಕಂಪ್ಲೇಂಟ್ಗಂತ ಈ ವ್ಯವಹಾರ ಏನಕ್ಕೆ ಹೋಗ್ತಾ ಇತ್ತು? ಅದರಲ್ಲೂ 30 days ಪೇಮೆಂಟ್ ಸೈಕಲ್ ಅಂತ ಅಗ್ರಿಮೆಂಟ್ ಮಾಡಿಕೊಂಡು ಅಗ್ರಿಮೆಂಟ್ ಪ್ರಕಾರ ನೀವು ಪೇಮೆಂಟ್ ಮಾಡಿಲ್ಲ ಅಂತಂದಾಗ ಆ ಒಂದು ಪೊಲೀಸ್ ಕೇಸು, ಕೋರ್ಟ್ ಮೆಟ್ಲು ಅಂತೆಲ್ಲ ಹೋದರೆ ಪ್ರೊಡ್ಯೂಸರ್ ತಲೆಗೆ ಬರೋದು. ಇದನ್ನು ಇಲ್ಲಿಗೆ ಸೆಟಲ್ ಮಾಡಿಕೊಂಡು ಅವ್ರ ಪೇಮೆಂಟ್ಗಳನ್ನು ಅವ್ರವ್ರಿಗೆ ಕೊಟ್ಬಿಟ್ರೆ ಪ್ರೊಡ್ಯೂಸರು ಇಲ್ಲಿಗೆ ಆರಾಮಾಗಿರ್ಬೋದು. ಇವ್ರಿಗೆಲ್ಲ ಅದು ಯಾವಾಗ ಬುದ್ಧಿ ಬರುತ್ತೆ? ನಾ ಕಾಣೆ ಗುರುವೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ. ಕ್ಲಿಯರ್ ಆಗ್ಬೇಕು, ಇಲ್ಲ FIR ಆಗ್ಬೇಕು. FIR ಆದ್ಮೇಲೆ ಕೋರ್ಟಲ್ಲಿ ನಾವು ಏನೋ ಡಿಸಿಷನ್ ತಗೊಳ್ಬೇಕೋ ಅದು ಆಗುತ್ತೆ. ಕೋರ್ಟ್ ಇಂದ ಏನ್ ಜಜ್ಮೆಂಟ್ ಬರುತ್ತೋ ಅದು ಹಾಗೆ ಆಗುತ್ತೆ. ಬಟ್ ಎಂಡ್ ಆಫ್ ದ ಡೇ ನಾನು ಅದನ್ನೇ ಹೇಳೋದು, ನಾನು ಇದಕ್ ಮುಂಚೆನೂ ಅನಿಲ್ ಅವ್ರಿಗೆ ಹೇಳ್ದೆ, ನೀವು ಮಾನ ಮರ್ಯಾದೆ ಬಿಟ್ಟು ದುಡ್ಡು. ವಸುದೇವ ಕುಟುಂಬ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೀವಿ. 181 ಎಪಿಸೋಡ್ಗೆ ಪ್ರೊಡಕ್ಷನ್ ಹೌಸನ್ನ ಚೇಂಜ್ ಮಾಡೋದು. ಇತ್ತೀಚೆಗೆ ಆ ಥರ ಶುರು ಆಗಿದೆ, ಬೇರೆ ಪ್ರೊಡಕ್ಷನ್ಗೆ ಕೊಡೋದು, ಹೊಸ ಪ್ರೊಡಕ್ಷನ್ ಚೇಂಜ್ ಮಾಡೋದು, ಆ ಥರದ್ದೆಲ್ಲ ನಡೀತಾ ಇದೆ ಎಲ್ಲ ಕಡೆನೂ. ಹಾಗೆ ನಮ್ಮದು ಚೇಂಜ್ ಆಯಿತು ಪ್ರೊಡಕ್ಷನ್ ಹೌಸ್. ಹಾಗೆ ಯಾರು ಪೊಲೀಸ್ ವಿಚಾರ ಎತ್ತಿಲ್ಲ, ಅವ್ರಿಗೆ ಪೇಮೆಂಟ್ ಆಗಿದೆ. ಕಮಿಷನರ್ ಹತ್ರ ಹೋಗ್ತೀವಿ ಅಂತ ಹೇಳಿದಕ್ಕೆ ನಿಮ್ಮ 5 ಜನಕ್ಕೆ ಟಾರ್ಗೆಟ್ ಮಾಡಿ ಪೇಮೆಂಟ್ ಆಗಿಲ್ಲ ಅಂತ, ಇದು ನಿಜಾನ? ಅದೇ ಅಂದ್ರೆ ಇಲ್ಲಿ ಒಂಥರ ದ್ವೇಷ ಸಾಧಿಸೋ ತರ ಇದೆ. ಅಂದ್ರೆ ಇವಾಗ ನಾನು ಹೋಗಿ ಪೇಮೆಂಟ್ ಕೇಳಿದಕ್ಕೆ ನೀನ್ ಬಂದು ಜೋರ್ ಮಾಡ್ಬಿಟ್ಟೆ, ಅದಕ್ಕೆ ನಿಂಗೆ ಪೇಮೆಂಟ್ ಹಾಕಲ್ಲ. ಸ್ಟಾರ್ಟಿಂಗು ನಮಗೆ 30 days ಪೇಮೆಂಟ್ ಅಂತ ಅಗ್ರಿಮೆಂಟ್ ಏನಾಗಿತ್ತು. ಸ್ಟಾರ್ಟಿಂಗಲ್ಲಿ ಆಗಸ್ಟಲ್ಲಿ ನಮಗೆ ಪೇಮೆಂಟ್ ಆಗಬೇಕಾಯ್ತು, ಜುಲೈಯಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಆದರೆ ನಮಗೆ ಅವ್ರಿಗೆ ಫಿನಾನ್ಸ್ ಏನೋ ಇಶ್ಯೂಸ್ ಆಯಿತು ಅಂತ ಅಂದ್ಬಿಟ್ಟು ನಾವು ಎಲ್ಲ ಕಷ್ಟ ಅರ್ಥ ಮಾಡಿಕೊಂಡು ಸರಿ ಆಯಿತು. ಟೆಲಿಕಾಸ್ಟ್ ಕೂಡ
ಇದೆ. 3 ಜನ